ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಹ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಬಂದಿದ್ದೀನಿ. 9 ದಿವಸ ನವರಾತ್ರಿ 9 ದಿವಸನೂ ಒಂದೊಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಅದು ಹೆಣ್ಮಕ್ಳಿಗೆ ಉಪಯೋಗ ಆಗುವಂಥ ಟಿಪ್ಸನ್ನು. ಅದು ಯಾವ ರೀತಿ ಅಂದರೆ, ನಂತರನೇ ಟೈಲರ್ಸ್ ಇದ್ದಾರಲ್ವ ಅವರಿಗೆಲ್ಲನೂ ತುಂಬ ಉಪಯೋಗ ಆಗಲಿ ಅಂದ್ಬಿಟ್ಟು ನಾನು ದಿನ ಒಂದೊಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ನಾನು ಅನುಭವಿಸಿರೋಂತಹ ಕಷ್ಟ ನಷ್ಟಗಳಾಗಿರ್ಬೋದು, ಲಾಭಗಳಾಗಿರ್ಬೋದು, ಹೇಗೆ ನಾನು ಟೈಲರಿಂಗ್ ಕೆಲಸದಲ್ಲಿ ಪ್ರಗತಿ ಹೊಂದ್ತಾ ಇದ್ದೀನಿ ಅದನ್ನು ಸಹ ನನ್ನಂಗೆನೆ ಕಷ್ಟದಲ್ಲಿರುವಂಥ ಹೆಣ್ಮಕ್ಳಿಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಪ್ರತಿದಿನ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡ್ಬಂದು ಒಂದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಸಹ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಇವತ್ತು ನನಗೊಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ತುಂಬ ಅನಿಸ್ತಾ ಇದೆ. ಅದು ಏನಂತ ಅಂದರೆ, ಈಗ ಟೈಲರಿಂಗ್ ಮಾಡ್ತಾ ಇರ್ತೀವಿ. ಟೈಲರಿಂಗ್ ಜೊತೆಗೇನೆ ನಾವು ಇನ್ನೂ ತುಂಬ ಬಿಸ್ನೆಸ್ಗಳನ್ನು ಮಾಡ್ಬೋದು. ಅದು ಯಾವ್ದು ನಾವು ಟೈಲರಿಂಗ್ನ ಇಂಪ್ರೂವ್ ಮಾಡ್ಕೊಳ್ತಾ ಅದ್ರ ಜೊತೆಗೆ ಇನ್ನು ಕೆಲವು ಬಿಸ್ನೆಸ್ಗಳನ್ನು ಮಾಡ್ಬೋದು. ಅದು ಯಾವ್ಯಾವ ಅಂತ ನಾನು ಇವತ್ತು ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಫ್ರೆಂಡ್ಸ್. ಅಂದರೆ ನಾನು ಕಮೆಂಟ್ಗಳನ್ನೆಲ್ಲ ಓದ್ದೆ ಅಲ್ವಾ, ಅದರಲ್ಲಿ ಹೇಳಿದ್ರು ನಮಗೆ ಬಟ್ಟೆನೇ ಬರ್ತಿಲ್ಲ. ನಾನು ಒಂದು ಹೇಳ್ತೀನಿ ಫ್ರೆಂಡ್ಸ್, ಬಟ್ಟೆ ಬರ್ತಿಲ್ಲ ಆಗಿರ್ಬೋದು, ನನಗೆ ಹೊಲಿಯೋಕ್ಕಾಗ್ತಿಲ್ಲ ಆಗಿರ್ಬೋದು, ಕೆಲವೊಂದು ಕಣ್ಣು ದೃಷ್ಟಿ ಇದ್ರೂ ಮತ್ತೆ ಕೆಲವು ಒಂದೊಂದು ಹೇಗಿರುತ್ತೆ ಅಂತಂದರೆ ನಮ್ಮ ಟ್ಯಾಲೆಂಟ್ ಮೇಲೂ ಬರುತ್ತೆ. ಅಂದರೆ ನಾವು ಪ್ರತಿದಿನ ಟೈಲರಿಂಗಲ್ಲೇ ಹೊಸ ಹೊಸ ಫ್ಯಾಷನ್ಗಳು ಬರ್ತಾ ಇರ್ತವೆ, ಟ್ರೆಂಡ್ ಬರ್ತಾ ಇರ್ತದೆ. ಅದನ್ನೆಲ್ಲದೂ ನಾವು ನೋಡಿ ಹೊಲಿತಾ ಇರ್ಬೇಕು. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಆಗಿರ್ಬೋದು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಹೊಸ ಹೊಸ ಟ್ರೆಂಡನ್ನು ಹಾಕ್ತಾನೆ ಇರ್ತಾರೆ. ಅಂದರೆ ನಮಗೆ ಸ್ಟಿಚ್ ಮಾಡೋಕ್ಕೆ ಬರ್ತಿದ್ರು ಬೇರೆಯವ್ರು ಸ್ಟಿಚ್ ಮಾಡಿ ಹಾಕ್ತಾ ಇರ್ತಾರೆ. ಅದನ್ನು ನಾವು ನೋಡಿ ಕಲಿತು ಹೊಸದು ಹೊಲಿದು ಕೊಟ್ಟಾಗ ಕಸ್ಟಮರು ಒಬ್ಬರಿಂದ ಒಬ್ಬರಿಗೆ ರೈಸ್ ಆಗ್ತಾ ಹೋಗ್ತಾರೆ. ಹಾಗೆ ಮತ್ತೆ ನಾವು ಟೈಲರಿಂಗ್ ಜೊತೆ ರಿಲೇಟೆಡ್ ಕೆಲಸಗಳನ್ನ, ಬೇರೆ ಬೇರೆ ಕೆಲಸಗಳನ್ನ ಇದ್ರ ಜೊತೆಗೆ ಮಾಡಿದಾಗೂ ಸಹ ಕಸ್ಟಮರ್ ಬರ್ತಾರೆ. ಅದು ಯಾವ ರೀತಿ ಯಾವ್ಯಾವ ಕೆಲಸಗಳನ್ನ ಟೈಲರಿಂಗ್ ರಿಲೇಟೆಡ್ ನಾವು ಮಾಡ್ತಾ ಹೋದ್ರೆ ನಮ್ಮ ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ಬೋದು. ನಮ್ಮ ಹೆಸರು ಸಹ ಜಾಸ್ತಿ ಜನ ಗೊತ್ತಾಗಿ ನಮಗೆ ಬಟ್ಟೆ ಸಹ ಜಾಸ್ತಿ ಬರುತ್ತೆ. ಅದು ಯಾವ್ಯಾವ ಕೆಲಸಗಳು ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಟೈಲರ್ಸ್ ಯಾರೇ ಈ ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇರ್ತೀರಾ ಅವರು ಈ ವಿಡಿಯೋನ ಫುಲ್ ನೋಡಿ, ಹಾಗೆ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಟೈಲರಿಂಗ್ ಜೊತೆಗೇನೆ ನಾವು ಇನ್ನು ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಫಸ್ಟು ನಾನೀಗ ಟೈಲರ್ ಅಂದ ಮೇಲೆ ನಾನು 20 ವರ್ಷ, 30 ವರ್ಷ, 35 ವರ್ಷ ನಾನು ವಯಸ್ಸಾಗೋವರೆಗೂ ಅದೇ ಬರೀ ಬಟ್ಟೆ ಹೊಲ್ಕೊಂಡೇ ಇರೋದು, ಕೆಲಸ ಮಾಡೋದು ತಪ್ಪು. ಆ ಥರ ಯಾರು ಮಾಡಬೇಡಿ. ಈಗ ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿತಾ ಇರೋರು, ಅಥವಾ ಈಗ ಒಂದು 20 ವರ್ಷ ಆಗಿದೆ ನಾವು ಬಟ್ಟೆ ಹೊಲಿತಾ, 10 ವರ್ಷ ಆಗಿದೆ ಬಟ್ಟೆ ಹೊಲಿತಾ ಅನ್ನೋರು ಸಹ ಇದನ್ನ ಫಾಲೋ ಮಾಡಿ. ಹೇಗಂದ್ರೆ, ಈಗ ಸ್ಟಾರ್ಟಿಂಗ್ ಕಲಿತಾ ಇರ್ತೀರಾ ಅಂತಂದ್ರೆ ನೀವು ಕಲಿಯೋಕೆ ಶುರು ಮಾಡಿದ ತಕ್ಷಣ ಫಸ್ಟ್ ಟೈಲರಿಂಗ್ ಕಲೀರಿ, ನಂತರ ಕುಚ್ಚಾಕೋದನ್ನ ಕಲೀರಿ, ನೆಕ್ಸ್ಟ್ ಅದ್ರ ಜೊತೆಗೆ ಪಾರ್ಲರ್ನು ಕಲೀರಿ, ಅದ್ರ ಜೊತೆಗೆ ಮತ್ತೆ ಎಂಬ್ರಾಯ್ಡ್ರಿನೂ ಕಲೀರಿ. ಅದ್ರ ಜೊತೆಗೆ ನಾವೊಂದು 4 ಜನಕ್ಕೆ ಹೇಗೆ ಟೈಲರಿಂಗ್ ಅನ್ನ ಟೀಚ್ ಮಾಡಬೇಕು ಅದನ್ನು ಸಹ ಕಲೀರಿ. ಇದು ಎಲ್ಲದನ್ನು ನಾವು ಕಲ್ತಾಗ ಈಗ ಎಲ್ಲಿ ನೋಡಿದ್ರು ಜಾಸ್ತಿ ಜನ ಟೈಲರ್ಸೇ ಆಗ್ತಿದೆ. ಅಂದ್ರೆ ನಾವು ಒಂದು ಏರಿಯಾದಲ್ಲಿ ಹೊಲ್ತಿದೀವಿ ಅಂದ್ರೆ ಅಲ್ಲೇ ಒಂದು 5-6 ಜನ ಟೈಲರ್ಸ್ಗಳಿರ್ತಾರೆ. ಈಗ ನಮಗೆ ಪ್ರತಿಯೊಂದು, ಈಗ ಒಂದು ಕುಚ್ಚು ಹಾಕೋದಾಗಿರ್ಬೋದು, ಎಂಬ್ರಾಯ್ಡ್ರಿ ಮಾಡೋದಾಗಿರ್ಬೋದು, ಹಾಗೆ ನಮಗೆ ಟೈಲರಿಂಗ್ ಕ್ಲಾಸ್ ಮಾಡೋವಂಥದ್ದಾಗಿರ್ಬೋದು, ಎಂಬ್ರಾಯ್ಡ್ರಿ ಕ್ಲಾಸ್ ಮಾಡೋವಂಥದ್ದಾಗಿರ್ಬೋದು, ಕುಚ್ಚು ಹಾಕುವಂಥದ್ದಾಗಿರ್ಬೋದು, ಮತ್ತೆ ಬಟ್ಟೆ ಬಿಸ್ನೆಸ್. ಅದ್ರ ಜೊತೆಗೆ ನಾವೀಗ ಮನೇಲಿ ನಾವು ಟೈಲರಿಂಗ್ ಮಾಡ್ತಾ ಇರ್ತೀವಿ ಅಂದ್ರೆ ಅದ್ರ ಜೊತೆಗೆ ಯಾರಿಗಾದ್ರೂ ಇನ್ಕಮ್ ಜಾಸ್ತಿ ಇದ್ರೆ, ನಾವು ಬಂಡವಾಳ ಹಾಕ್ತೀವಿ ಅಂತ ಅಂದ್ರೆ ನೀವು ಒಂದು 50,000 ಒಂದು ಬಟ್ಟೆನ, ಟಾಪ್ ಆಗಿರ್ಬೋದು, ನೈಟಿ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಹೀಗೆ ಸ್ವಲ್ಪ ಬಂಡವಾಳನ ಹಾಕ್ಬಿಟ್ಟು ನೀವು ಮನೇಲಿ ಬಟ್ಟೆ ಸೇಲ್ ಮಾಡೋದ್ರಿಂದನೂ ಬಟ್ಟೆ ತಗೊಳ್ಳೋದಕ್ಕಾಗಿ ಬಂದವರು ಟೈಲರಿಂಗ್ ಬಟ್ಟೆ ಹೊಲಿಯೋದಕ್ಕೆ ಬಟ್ಟೆ ಕೊಟ್ಟು ಹೋಗೋದು. ಯಾಕಂದ್ರೆ ನಾನು ಸಹ ಸೇಲ್ ಮಾಡಿದ್ದೀನಿ, ನನಗೂ ಸಹ ಅವಾಗ ಕಸ್ಟಮರ್ ಜಾಸ್ತಿ ಆದ್ರು. ನಾನು ಈ ಮನೆಗೆ ಬಂದ್ಮೇಲೆ ನನಗೆ ಬಟ್ಟೆ ಸೇಲ್ ಮಾಡೋಕೆ ಇಟ್ಕೊಳ್ಳೋಕೆ ಜಾಗ ಇಲ್ಲ. ಹಾಗಾಗಿ ನಾನು ಈ ಮನೆ ಬಂದ್ಮೇಲೆ ಬಿಟ್ಟೆ. ನಾನು ಮೊದಲು ಬಾಡಿಗೆ ಇದ್ದ ಮನೇಲಿ ನಾನು ಎಕ್ಸ್ಟ್ರಾ ಒಂದು ರೂಮ್ ಇತ್ತು, ಅಲ್ಲಿ ನನಗೆ ಬಟ್ಟೆಗಳನ್ನು ಜೋಡಿಸ್ಕೊಳ್ಳೋದಕ್ಕಾಗಿರ್ಬೋದು, ಮಿಷನ್ಗಳು ಇಟ್ಕೊಳ್ಳೋದಕ್ಕಾಗಿರ್ಬೋದು ಒಳ್ಳೆ ವ್ಯವಸ್ಥೆ ಇತ್ತು. ನಾನು ಅಲ್ಲಿ ಸೇಲ್ ಮಾಡ್ತಿದ್ದೆ. ಆದರೆ ನನಗೆ ಇಲ್ಲಿ ಸ್ವಲ್ಪ ನಮ್ಮನೆ ಎದುರಿಗೆ ರೈಸ್ ಮಿಲ್ ಇರೋದ್ರಿಂದ ಅದು ಧೂಳು ಜಾಸ್ತಿ ಆಗುತ್ತೆ. ಬಟ್ಟೆಗಳು ಯಾವಾಗಲೂ ಕವರ್ ಮಾಡಿ ಇಡೋದು. ಈಗ ನಾವೀಗ ಬಟ್ಟೆ ಸೇಲ್ ಮಾಡ್ತಿದ್ದ ಗೊತ್ತಾಗಬೇಕು ಅಂದ್ರೆ ನಾವು ಹೊರಗಡೆ ಎಲ್ಲ ನೇತಾಕ್ಬೇಕಾಗತ್ತೆ, ನಮ್ಮ ಅಂಗಡಿಗಳಲ್ಲಿ ಇಡಬೇಕಾಗುತ್ತೆ. ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಬಟ್ಟೆ ಬಿಸ್ನೆಸ್ ಸಹ ಮಾಡೋದು. ಫಸ್ಟ್ನೇದಾಗಿ ನಾವು ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂದ್ರೆ ಸ್ವಲ್ಪ ಅದರಲ್ಲಿ ಲಾಭ ತೆಗೆದುಬಿಟ್ಟು 10 ಅಥವಾ 20 ಸಾವಿರದಲ್ಲಿ ನೀವು ಟಾಪು ಅಥವಾ ನೈಟಿಗಳನ್ನ ತಂದ್ಬಿಟ್ಟು ಸೇಲ್ ಮಾಡ್ಬೋದು. ಅದರಿಂದ ಲಾಭ ಬಂತು ಅಂದ್ರೆ ನೀವು ಸ್ಯಾರಿಗಳನ್ನ ಹಾಕ್ಬೋದು. ನಿಮ್ಮ ಏರಿಯಾ ನೋಡ್ಕೊಂಡ್ಬಿಟ್ಟು ಯಾವ ರೀತಿ ಬಟ್ಟೆಗಳನ್ನ ತಗೊಳ್ತಾರೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನೀವು ಬಟ್ಟೆಗಳನ್ನ ಹಾಕ್ಬೇಕಾಗತ್ತೆ. ಮತ್ತೆ ಅದರಲ್ಲಿ ತುಂಬಾ ನಾವು ಚುರುಕಿಂದ ವ್ಯಾಪಾರ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಈಗ ಟೈಲರಿಂಗ್ ಮಾಡಿ ದುಡ್ಡಾದ್ರೂ ಇಸ್ಕೊಬಹುದು, ಬಟ್ಟೆ ತಗೊಂಡು ಹೋದ್ರ ಮೇಲೆ ಬಣ್ಣ ಹೋಯ್ತು, ಹಂಗೋಯ್ತು, ಹಿಂಗೋಯ್ತು ಅಂತೇಳಿ ದುಡ್ಡು ಕೊಡೋದು ಸ್ವಲ್ಪ ಹಿಂದೆ ಮುಂದೆ ಮಾಡ್ಬೋದು. ನಾವು ಅದರಲ್ಲಿ ಸ್ವಲ್ಪ ತುಂಬಾ ಚುರುಕುತನದಿಂದ ಬಟ್ಟೆ ಸೇಲ್ ಮಾಡೋದ್ರಲ್ಲಿ ನಾವು ದುಡ್ಡನ್ನ ಕಸ್ಟಮರ್ ಕೈಲಿ ಇಸ್ಕೊಳ್ಳೋದಾಗ್ಲಿ ಮಾಡ್ಬೇಕು. ಮತ್ತೆ ಎರಡನೇದಾಗಿ
ನೀವು ಟೈಲರಿಂಗನ್ನು ಕಲಿಸ್ಬೋದು. ಈಗ ನಾನು ಅಷ್ಟೇ ಮನೇಲಿ ಟೈಲರಿಂಗ್ ಕಲಿಸ್ತೀನಿ. ಅಂದರೆ ನನಗೆ ಬೇರೆ ಎಕ್ಸ್ಟ್ರಾ ರೂಮ್ ಮಾಡಿಲ್ಲ ಅದ್ರ ರೆಂಟು ಅದು ಇದು ಅಂತ ತುಂಬ ಆಗುತ್ತೆ. ಹಾಗಾಗಿ ನಾನು ಇರೋವಂಥ ಜಾಗದಲ್ಲಿ ಎಷ್ಟು ಸ್ಟೂಡೆಂಟ್ ಇರ್ತಾರೋ ಅಷ್ಟು ಜನಕ್ಕೆ ಹೇಳ್ಕೊಡ್ತೀನಿ, ಬ್ಯಾಚ್ ಮಾಡಿ ಹೇಳ್ಕೊಡ್ತೀನಿ. ಹಾಗೆ ಅವ್ರಿಗೆ ಬೇಕಾದಂಥ ಲೈನಿಂಗ್ ಆಗಿರ್ಬೋದು, ದಾರ ಆಗಿರ್ಬೋದು, ಟೈಲರಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು ನಾನೇ ಕೊಡ್ತೀನಿ. ಅದರಿಂದನೂ ಅರ್ನಿಂಗ್ಸ್ ಆಯಿತು. ಮತ್ತು ಹೇಗಂದರೆ ನಮಗೆ ಸ್ಟೂಡೆಂಟ್ಗಳು ಹೊಸಬ್ರು ಸೇರ್ಕೊಳ್ತಿರ್ತಾರೆ. ಅವಾಗ ನಾವು ಟೈಲರ್ ಅಂತೇಳಿ ಅಂದರೆ ನಾವಿಲ್ಲಿ ಬಟ್ಟೆ ಹೊಲಿತೀವಿ ಅಂತ ಗೊತ್ತಾಗುತ್ತೆ. ನಾವು ಪೇಟೆಯಲ್ಲಿ ಇಲ್ದಿದ್ರು, ಪೇಟೆಯಿಂದ ಒಳಗಿದ್ರು ಅವರಿಗೆ ಗೊತ್ತಂತ ಕಸ್ಟಮರ್ ಇಲ್ಲೊಬ್ರು ರೇವತಿ ಅಕ್ಕ ಅಂತ ಇದ್ದಾರೆ, ಬಟ್ಟೆ ಹೊಲಿತಾರೆ, ಅವ್ರಿಗೆ ಬಟ್ಟೆ ಕೊಡಿ ಅಂತೇಳಿ ಇದರಿಂದನೂ ಸಹ ನನಗೆ ಬಟ್ಟೆಗಳು ಜಾಸ್ತಿ ಬಂದಿದೆ. ಟೈಲರಿಂಗ್ ಕ್ಲಾಸ್ ಮಾಡುವಂಥದ್ದು, ಟೈಲರಿಂಗ್ ನಾವು ಬಟ್ಟೆ ಹೊಲಿತಿದ್ದೀವಿ ಅಂದರೆ ಟೈಲರಿಂಗ್ ಕ್ಲಾಸ್ ಮಾಡುವಂಥದ್ದು, ಮಧ್ಯಾಹ್ನ ತನಕ ಮಾಡೋದು, ಮಧ್ಯಾಹ್ನ ಮೇಲೆ ನಮ್ಮ ಬಟ್ಟೆಗಳನ್ನು ಹೊಲ್ಕೊಳ್ಳೋ ಅಂಥದ್ದು ಮಾಡ್ಬೋದು. ನೆಕ್ಸ್ಟು ನೀವು ಅಕ್ಕಪಕ್ಕ ಯಾವುದೇ ಟೈಲರಿಂಗ್ ಮೆಟೀರಿಯಲ್ಸ್ ಅಂಗಡಿಗಳು ಇಲ್ಲ ಅಂದರೆ ನೀವು ಸ್ವಲ್ಪ ಟೈಲರಿಂಗ್ ಮೆಟೀರಿಯಲ್ಸ್ಗಳನ್ನು ಹಾಕೊಂಡ್ರು ಈಗ ಪ್ರತಿಯೊಬ್ಬರು ಸಹ ಯೂಟ್ಯೂಬ್ ನೋಡಿ ಟೈಲರಿಂಗ್ ಕಲಿತಾ ಇರ್ತಾರೆ, ಟ್ರೈ ಮಾಡ್ತಾನೆ ಇರ್ತಾರೆ. ದಾರ ಆಗಿರ್ಬೋದು, ಹುಕ್ಸ್ ಆಗಿರ್ಬೋದು, ಆಮೇಲೆ ಟೈಲರಿಂಗ್ ರಿಲೇಟೆಡ್ ಇನ್ನೇನೇನು ವಸ್ತುಗಳು ಬರುತ್ತೋ ಅದನ್ನು ನೀವು ಮನೇಲಿ ಇಟ್ಕೊಬೋದು. ತುಂಬ ಪೇಟೆ ಹತ್ರ ಅಂಗಡಿಗಳಿದಾವೆ ಅಂದರೆ ಸ್ವಲ್ಪ ನೀವು ಟೈಲರಿಂಗ್ ಮೆಟೀರಿಯಲ್ಸನ್ನು ಹಾಕ್ಬೋದು. ಅದೇನು ತರಕಾರಿ ಎಲ್ಲ ಫ್ರೆಂಡ್ಸ್ ಕೊಳ್ತೋಗೋದಕ್ಕೆ ನಾನು ಲಾಕ್ಡೌನ್ ಟೈಮಲ್ಲಿ ಒಂದು 10-15 ದಾರದ ಬಾಕ್ಸ್ ಅದಿತ್ತು. ಈಗ ನಾನು ಟೈಲರಿಂಗ್ ಕ್ಲಾಸ್ ಬರೋರಿಗೆಲ್ಲ ಅವರು ಕೇಳಿ ಇಸ್ಕೊಳ್ತಾರೆ. ಆಗ ನಾನು 5 ರೂಪಾಯಿಗೆ ತಂದಿರೋ ದಾರನ ಈಗ ನಾನು 6-7 ರೂಪಾಯಿ ಕೊಡ್ತೀನಿ. ಹಾಗೆ ಅಂದರೆ ಲಡ್ ಆಗಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಇದ್ದಾವೆ, ಒಳ್ಳೆ ಕ್ವಾಲಿಟಿದೆ ತಂದಿದ್ದೆ, ಹಾಗಾಗಿ ಬರುತ್ತೆ. ಆದರೆ ಅಷ್ಟೊಂದೆಲ್ಲ ತರಕ್ಕೆ ಹೋಗ್ಬೇಡಿ. ನಾನು ಲಾಕ್ಡೌನ್ ಟೈಮಲ್ಲಿ ನಾವು ಶಿವಮೊಗ್ಗನೇ ಹೋಗಬೇಕಾಗಿತ್ತು, ಹಾಗಾಗಿ ನಾನು ತೊಗೊಬಂದು ಇಟ್ಕೊಂಡಿದ್ದೆ. ಎಲ್ಲ ಖಾಲಿ ಆದವು, ಈಗ ಹೊಸ ತರ್ತೀನಿ. ಹಾಗಾಗಿ ನೀವು ಮನೆಯಲ್ಲೇ ಟೈಲರಿಂಗ್ ಕಲಿಸ್ಬೋದು, ಅಥವಾ ಅಂಗಡಿಯಲ್ಲೇ ನೀವು ಹೊಲಿತಿದ್ದೀರ ಅಂದರೆ 2-3 ಜನ ನಿಮ್ಮ ಜೊತೆಗೇನೆ ಎದುರುಗಡೆನೆ ಸ್ಟಿಚ್ ಮಾಡ್ತಿರುವಾಗ ಹೇಳ್ಕೊಡ್ಬೋದು. ಅದು ಸಹ ಮಾಡ್ಬೋದು. ಈಗ ನೆಕ್ಸ್ಟ್ ಟೈಲರಿಂಗ್ ರಿಲೇಟೆಡ್ ನೀವು ಏನು ಮಾಡ್ಬೋದು ಅಂದರೆ ಬ್ಯೂಟಿ ಪಾರ್ಲರ್ ಸಹ ಕಲಿಬೋದು. ನೀವು ಬಟ್ಟೆನ ಸಹ ಸ್ಟಿಚ್ ಮಾಡ್ಕೊಳ್ತಾ ಪಾರ್ಲರ್ ಸಹ ಮಾಡ್ಬೋದು. ಒಂದು ಐಬ್ರೋಸ್ ಆಗಿರ್ಬೋದು, ಹೇರ್ ಕಟ್ ಆಗಿರ್ಬೋದು, ಫೇಶಿಯಲ್ ಆಗಿರ್ಬೋದು. ನಾನು ನನ್ನ ಫ್ರೆಂಡ್ ಒಬ್ಬರು ಟೈಲರಿಂಗ್ ಮಾಡ್ತಾರೆ ಮತ್ತು ಪಾರ್ಲರ್ ಮಾಡ್ತಾರೆ. ಅವ್ರು ಹೇಗಂದರೆ ಐಬ್ರೋ ಮತ್ತು ಅವರು ಫೇಶಿಯಲ್ ಮಾಡ್ತಾರೆ. ಫೇಶಿಯಲ್ ಇಷ್ಟೇ, ಮತ್ತು ಕಟ್ಟಿಂಗ್ ಎಲ್ಲ ಅವ್ರು ಮಾಡೋದಿಲ್ಲ. ಐಬ್ರೋ ಫೇಶಿಯಲ್ ಸುಮಾರು ಆಗುತ್ತೆ. ಹಾಗೆ ಪಕ್ಕಕ್ಕೆ ಟೈಲರಿಂಗ್ ಸಹ ಅಂದರೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಕೊಡ್ತಾರೆ. ಒಂದೇ ಅಂಗಡಿ ಒಳಗಡೆ 2 ಇಟ್ಕೊಂಡಿದ್ದಾರೆ. ಹಾಗೆ ಬಟ್ಟೆನೂ ಸಹ ಅಲ್ಲೇ ಪಕ್ಕಕ್ಕೆ ಇಟ್ಕೊಂಡಿದ್ದಾರೆ. ಅಂದರೆ ಟಾಪ್ಸ್ಗಳನ್ನು ಸೇಲ್ ಮಾಡೋದು ಮತ್ತು ಅದನ್ನ ಇಟ್ಕೊಂಡಿದ್ದಾರೆ. ಮತ್ತು ಪಕ್ಕಕ್ಕೇ ಇದು ಜ್ಯುವೆಲರ್ಸ್ಗಳು ಅಂದರೆ ಸ್ಟಿಕ್ಕರ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಮತ್ತು ಹೆಣ್ಮಕ್ಳಿಗೆ ಏನೇನೆಲ್ಲ ಬೇಕು ಜ್ಯುವೆಲರ್ಸ್ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ನೋಡಿ, ಒಂದೇ ಅಂಗಡಿಯಲ್ಲಿ 3 ಬಿಸ್ನೆಸ್ ಆಯ್ತಲ್ವಾ. ಮತ್ತು ಇನ್ನು ಟೈಲರಿಂಗ್ ರಿಲೇಟೆಡ್ ಏನು ಮಾಡ್ಬೋದು ಅಂತ ಹೇಳ್ತೀನಿ. ಟೈಲರಿಂಗ್ ಮಾಡ್ತಾ ಇದ್ದೀರಂದರೆ ನೀವು ಯೂಟ್ಯೂಬ್ ಸಹ ಸ್ಟಾರ್ಟ್ ಮಾಡ್ಬೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೀವು ಅದರಿಂದನೂ ಅರ್ನಿಂಗ್ಸನ್ನು ಪಡಿಬೋದು. ಎಲ್ಲದಕ್ಕೂ ನಮ್ಮ ಎನರ್ಜಿ ಇರುತ್ತೆ ಫ್ರೆಂಡ್ಸ್. ನಾವು ಮಾಡ್ತೀವಿ ಎಲ್ಲ ಕೆಲಸ. ಅಂದರೆ ಹೇಗಂದರೆ ನಾವೀಗ ಒಂದೇ ಕೆಲಸನ ನಂಬ್ಕೊಂಡಿರಬಾರ್ದು. ನಾವು ಬರೀ ಬಟ್ಟೆನೇ ಹೊಲಿತೀವಪ್ಪ, ನಾವಿನ್ನು ಸಾದಾ ಜಾಕೆಟು, ಲೈನಿಂಗ್ ಜಾಕೆಟ್ ಅಷ್ಟೇ ಹೊಲಿತೀವಿ, ನಮಗೇನು ಡಿಸೈನ್ ಬರಲ್ಲ ಅಂತ ಹೇಳೋರು ತುಂಬ ಅದು. ಯಾಕಂದರೆ ಫ್ರೆಂಡ್ಸ್ ನಾನೇ ಇದನ್ನೇ ಲಾಕ್ಡೌನ್ ಆಗೋ ಟೈಮಲ್ಲಿ ನಾನು ಬರೀ ಬಟ್ಟೆ ಹೊಲಿತಿದ್ದೆ, ಮತ್ತು ಒಂದು 2-3 ಜನ ಕಲಿಸ್ತಿದ್ದೆ, ಹಾಗೆ ಬಟ್ಟೆ ಸೇಲ್ ಮಾಡ್ತಿದ್ದೆ. ಅದು ಬಿಟ್ಟರೆ ನನಗೆ ಬೇರೆ ಯಾವ ಕೆಲಸ ಗೊತ್ತಿಲ್ಲ. ಲಾಕ್ಡೌನ್ ಟೈಮಲ್ಲಿ ಏನು ಕೆಲಸನೂ ಇರಲಿಲ್ಲ. ಆಗ ನಂಗೆ ಅನ್ನಿಸ್ತು ಇದ್ರ ರಿಲೇಟೆಡ್ ನಾನು ಬೇರೆ ಕೆಲಸಗಳನ್ನು ಮಾಡಿದರೆ ಅದರಿಂದ ಸ್ವಲ್ಪ ಅರ್ನಿಂಗ್ಸ್ ಆಗ್ತಿತ್ತು ಅಂತೇಳಿ. ಆದರೆ ಈಗ ನಾನು ಎಂಬ್ರಾಯ್ಡ್ರಿ ಕಲಿಬೇಕು ಅಂದ್ಕೊಂಡಿದ್ದೀನಿ. ಕುಚ್ಚು ಬರುತ್ತೆ, ಬೇಬಿ ಕುಚ್ಚೆಲ್ಲ ಬರುತ್ತೆ, ಅಂದರೆ ಕ್ರೋಶದ್ದೆಲ್ಲ ಬರಲ್ಲ. ಅದು ಸಹ ಕಲಿತು ನಮ್ಗೆ ಗೊತ್ತಿರಬೇಕು. ಅಕಸ್ಮಾತ್ ನಮಗೆ ನಾವು ಮಾಡ್ತೀವಂತ ಇಸ್ಕೊಂಡು ತುಂಬ ಸೀಸನ್ನಲ್ಲಿ ನಮಗೆ ಗೊತ್ತಿರೋಂಥ ಫ್ರೆಂಡ್ ಸರ್ಕಲ್ಗೆ ಕೊಟ್ಬಿಟ್ಟು ಮಾಡಿಸ್ಬೋದು. ಸೀಸನ್ ಇಲ್ದಾಗ ನಾವೇ ಅದನ್ನು ಮಾಡಿಕೊಡ್ಬೋದು. ಯಾಕಂದರೆ ಈಗ ಟೈಲರಿಂಗ್ ಅಂತ ಅಂದರೆ ಟೈಲರಿಂಗ್ ಈಗ ತುಂಬ ಜನ ಕಲಿತಾ ಇದ್ದಾರೆ. ಹಾಗಾಗಿ ನಾವು ಟೈಲರಿಂಗ್ ಬರೀ ಬಟ್ಟೆ ಹೊಲಿಯೋದು ಒಂದೇ ಕಲ್ತಿದ್ದೀವಿ ಅಂತಂದರೆ ಬಟ್ಟೆ ಬರ್ದೇನೂ ಇರ್ಬೋದು. ಹಾಗಾಗಿ ನೀವು ಟೈಲರಿಂಗ್ ರಿಲೇಟೆಡ್ ಬೇರೆ ಈ ರೀತಿಯನ್ನೆಲ್ಲ ಕಲ್ತ್ಕೊಂಡಾಗ ತುಂಬ ಚೆನ್ನಾಗಿ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಬೇಗನೂ ಟೈಲರಿಂಗಿಂದ ನೀವು ಗ್ರೋತ್ ಆಗ್ತೀರಾ ಅಂತ ಹೇಳ್ತೀನಿ. ಹಾಗೆ ಇನ್ನೂ 1-2 ಟಿಪ್ಸ್ ಇದೆ, ಯಾವ ರೀತಿ ಟೈಲರಿಂಗ್ ಜೊತೆಗೇನೆ ನಾವು ಏನೇನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟಿದ್ದೀರಾ ಅಂತ ಅಂದರೆ, ಈಗ ತುಂಬ ಜನ ಕೇಳೋದು ಎಂಬ್ರಾಯ್ಡ್ರಿ ಡಿಸೈನ್ ಕೇಳ್ತಾ ಇರ್ತಾರೆ. ನಿಮಗೆ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನಮಗೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡೋಕ್ಕೆ ಬರಲ್ಲ ಅಂತ ವಾಪಸ್ ಕಳಿಸ್ಬೇಡಿ. ನೀವು ಇಸ್ಕೊಂಡು ಆರಿ ವರ್ಕ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಡಿಸೈನ್ ಆಗಿರ್ಬೋದು, ನೀವು ಕಸ್ಟಮರ್ ಕೈಲಿ ಇಸ್ಕೊಳ್ಳಿ. ಯಾಕಂದರೆ ಈಗ ತುಂಬ ಜನ ಬಟ್ಟೆ ಕೊಡ್ತಾ ಇರೋದು ಎಂಬ್ರಾಯ್ಡ್ರಿ ಮಾಡಿಸಿ ಬಟ್ಟೆ ಸ್ಟಿಚ್ ಮಾಡ್ಕೊಳ್ತಿರೋದು. ಹಾಗಾಗಿ ನೀವು ಇಲ್ಲ ನಾನು ಸಾದಾ ಜಾಕೆಟು ಮತ್ತು ಹಾಗೆ ಬಟ್ಟೆಯಲ್ಲಿ ಡಿಸೈನ್ ಮಾಡೋದು ಮಾಡ್ತೀನಿ, ನನಗೆ ಎಂಬ್ರಾಯ್ಡ್ರಿ ಬರೋದಿಲ್ಲ, ನೀವು ಬೇರೆ ಕಡೆ ಕೊಡಿ, ಅದನ್ನು ನೀವು ರೆಡಿ ಮಾಡಿಸ್ಕೊಂಬಂದು ಕೊಡಿ, ನಾನು ಸ್ಟಿಚ್ ಮಾಡ್ತೀನಿ ಅಂತ ಹೇಳೋದು. ಆ ರೀತಿ ಎಲ್ಲ ಮಾಡಬೇಡಿ. ನೀವೇ ಎಂಬ್ರಾಯ್ಡ್ರಿ ಮಾಡಿಕೊಡೋ ಅಂಥವ್ರನ್ನ ಪರಿಚಯ ಮಾಡಿಕೊಂಡು ಮತ್ತು ಕಸ್ಟಮರಿಂದ ನೀವು ಇಸ್ಕೊಂಡು ಅವ್ರಿಗೆ
ಎಂಬ್ರಾಯ್ಡ್ರಿ ಮಾಡಿ ಬ್ಲೌಸ್ ಹೊಲ್ದ್ಕೊಟ್ಟು ಅದರಲ್ಲಿ ನೀವು ಸ್ವಲ್ಪ ಆದರೂ ಲಾಭಗಳನ್ನು ತಗೋಬೋದು. ಆಮೇಲೆ ಯಾರಿ ವರ್ಕ್ ನನಗೆ ಮಾಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಯಾರಿ ವರ್ಕ್ ನಂಗೆ ಬರಲ್ಲ ನೀವು ಮಾಡಿಸ್ಕೊಂಬಂದು ಕೊಡಿ ಅಂತ ಹೇಳ್ಬಾರ್ದು. ನೀವು ಸ್ವಲ್ಪ ಚೈನ್ ಲಿಂಕ್ ಥರ ಪರಿಚಯ ಮಾಡ್ಕೊಬೇಕು. ಯಾಕಂದರೆ ಆರಿ ವರ್ಕ್ ಮಾಡೋರು ಯಾರು, ಎಂಬ್ರಾಯ್ಡ್ರಿ ಮಾಡೋರು ಯಾರು, ಈ ರೀತಿ ಜನನ ಪರಿಚಯ ಮಾಡ್ಕೊಂಡಾಗ ನಿಮಗೆ ಕಸ್ಟಮರ್ ಕೊಟ್ಟಾಗ ಯಾರಿ ವರ್ಕ್ ಮಾಡ್ತೀರಾ ಅಂತ ಹೇಳಿದಾಗ ಹೌದು ನಾವು ಮಾಡಿಸಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಸ್ಕೋಬೇಕು. ಕುಚ್ಚು ಹಾಕ್ತಿರೋದು ಇಲ್ಲ ನಮಗೆ ಕುಚ್ಚು ಬರಲ್ಲ ಅಂತ ಹೇಳೋದು ಆ ಥರ ಎಲ್ಲ ಮಾಡಬಾರ್ದು. ಕುಚ್ಚು ಹಾಕ್ತೀವಿ, ಯಾರಿ ವರ್ಕ್ ಮಾಡ್ತೀವಿ, ಎಂಬ್ರಾಯ್ಡ್ರಿ ಮಾಡ್ತೀವಿ. ಹಾಗೆ ನಾನು ಫ್ರೆಂಡ್ಸ್ ನೋಡಿ ನನ್ನ ಅಂಗಡಿ ಅಥವಾ ಮುಂಗಡೆ ಮನೆ ಮುಂದಿದೆ ಅಂಗಡಿ ಇದೆ, ಅಲ್ಲಿ ಬಂದ್ಬಿಟ್ಟು ಮೆಹಂದಿ ಹಾಕ್ಸ್ಬೇಕಿತ್ತು ಮೇಡಮ್ ಅಂತಾರೆ. ನಾನು ಹೇಳ್ತೀನಿ ನನಗೆ ಗೊತ್ತಿರೋ ಅಂತಹ ಹುಡುಗಿಯರು ಇರ್ತಾರೆ, ಅವ್ರಿಗೆ ನಾನು ಹೇಳ್ತೀನಿ ಇಷ್ಟು ಮೆಹಂದಿ ಆರ್ಡ್ರ್ ಕೊಡಿಸ್ತೀನಿ, ನೀವು ನನಗೆ ಅದ್ರಲ್ಲಿ ಸ್ವಲ್ಪ ಕೊಡಬೇಕು ಅಂತೇಳಿ. ನಾನು ಹೋದ ವರ್ಷ ಸಹ ತುಂಬ ಒಂದು 20-25 ಜನ ಮೆಹಂದಿ, ಪಾಪ ಅವರಿಗೂ ತುಂಬ ಹಳ್ಳಿಯಲ್ಲಿ ಇರ್ತಾರೆ, ಜನದ ಕಾಂಟ್ಯಾಕ್ಟ್ ಇರಲ್ಲ. ನಮಗೆ ಈಗ ಟೈಲರ್ಸ್ ಆಗಿರೋದ್ರಿಂದ ಮದುವೆ ಬಟ್ಟೆ ಹೊಲ್ಸೋಕೆ ಕೊಡೋಕೆ ಬಂದಾಗ ಮೇಡಮ್ ಯಾರಾದರೂ ಮೆಹಂದಿ ಹಾಕೋರು ತುಂಬ ಚೆನ್ನಾಗಿ ಸಿಕ್ಕರೆ ಹೇಳಿದ್ರೆ ನಮ್ಮ ಹುಡುಗಿಯರೇ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಹೇಳೋದು. ನಾವು ಇವ್ರನ್ನ ಕಸ್ಟಮರ್ ಹಿಡ್ಕೊಡ್ತೀವಿ, ನೀವು ಇದರಿಂದ ನಮಗೆ ಸ್ವಲ್ಪ ಅಮೌಂಟ್ ಕೊಡಬೇಕು ಅಂದಾಗ ನಾವು ಒಂದು ಕಸ್ಟಮರ್ ಹಿಡ್ಕೊಟ್ಟಾಗ ನಮಗೆ ತಕ್ಷಣ ಅವರು ನಮಗೆ ರಿಟರ್ನ್ 200 ರೂಪಾಯಿ ಆಗಿರ್ಬೋದು, ತುಂಬ ಬಡವರಾಗಿದ್ದರೆ 100 ರೂಪಾಯಿ ಆಗಿರ್ಬೋದು ನಮಗೆ ಕೊಡ್ತಾ ಇದ್ರು. ಒಂದು 25 ಜನಕ್ಕೆ ಕಸ್ಟಮರ್ನ ಮೆಹಂದಿ ಹಾಕೋರಿಗೆ ಹಿಡ್ಕೊಟ್ಟೆ ಅಂತಂದರೆ ಅವ್ರು ನಮ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಾವು ಪ್ರತಿದಿನನೂ ನಾವು ಟರ್ನ್ ಓವರ್ ಮಾಡ್ತಾ ಇರ್ತೀವಿ, ರೀತಿ ಮಾಡ್ತಾ ಇರಬೇಕು. ಹಾಗೆ ಬ್ಯೂಟಿಷಿಯನ್, ಈಗ ಬ್ಯೂಟಿ ಪಾರ್ಲರ್ ನಮಗೆ ಹೇಳ್ತಾರೆ, ನಿಮ್ಗೆ ಯಾರಾದರೂ ಬ್ಯೂಟಿಷಿಯನ್ ಮಾಡೋದಕ್ಕೆ ಅಂದರೆ ಮದುವೆ ಮೇಕಪ್ ಮಾಡೋದಕ್ಕೆ ಗೊತ್ತಿದ್ರೆ ಕಸ್ಟಮರ್ ಬಂದರೆ ಹೇಳಿ, ನಾವು ಇಷ್ಟು ಅಮೌಂಟ್ ಅಂತ ಕೊಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಸಹ ಕಸ್ಟಮರ್ ಬಂದಾಗ ನಿಮಗೆ ಒಳ್ಳೆ ಬ್ಯೂಟಿಷಿಯನ್ ಇದ್ದಾರೆ ನೋಡಿ, ನಮ್ಮ ಕಡೆ ಹೀಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಅವ್ರು ಪರಿಚಯ ಮಾಡಿ ಕೊಡ್ತೀವಿ. ನಾವು ಹೀಗೆ ಕಸ್ಟಮರನ್ನ ಬ್ಯೂಟಿಷಿಯನ್ ಅವ್ರಿಗೆ ಹಿಡ್ಕೊಟ್ಟಾಗ ಅವರು ನಮಗೆ ಅಲ್ಲಿಂದ ಸ್ವಲ್ಪ ಅಮೌಂಟನ್ನು ಕೊಡ್ತಾರೆ. ಅಂದರೆ ಒಂದು ಕಸ್ಟಮರ್ಗೆ ಇಷ್ಟು ಅಂತೇಳಿ ನಮಗೆ ಫಿಕ್ಸ್ ಮಾಡಿರ್ತಾರೆ. ಈ ರೀತಿ ಮಾಡಬೇಕು. ಸೀಸನ್ ಟೈಮಲ್ಲಿ ನಾನು ಬರೀ ಬಟ್ಟೆ ಹೊಲ್ಕೊತಾನೆ ಕೂತ್ಕೊಳ್ತೀನಿ ಅಂತಂದರೆ ಅದು ಆಗಲ್ಲ. ಯಾಕಂದರೆ ಒಂದೇ ಕೆಲಸನ ಯಾವತ್ತೂ ನಂಬ್ಕೊಂಬೇಡಿ. ನಿಮಗೆ ಜೊತೆಯಲ್ಲೇನೆ ಈ ರೀತಿ ಟೈಲರಿಂಗ್ ರಿಲೇಟೆಡ್ ನೀವು ಕೆಲಸಗಳನ್ನ ಮಾಡ್ತಾ ಹೋದಾಗ ಅರ್ನಿಂಗ್ ಸಹ ಆಗತ್ತೆ. ಹಾಗೆ ಮತ್ತೆ ನನ್ನ ಶಾಪಲ್ಲಿ ಸೀರೆ ಐರನ್ ಮಾಡಿಬಿಟ್ಟು ಕೊಡ್ತೀರಾ, ಸೀರೆ ಉಡಿಸ್ತೀರಾ ಅಂದಾಗ ನಾನು ಸಹ ಅಂದರೆ ನಾನು ಫ್ರೀ ಇಲ್ಲ ಅಂದ್ರೂ ನಮಗೆ ಗೊತ್ತಿರೋಂಥ ಹುಡುಗಿಯರು ಇರ್ತಾರೆ, ಅವ್ರ ಹತ್ರ ನಾನು ಸ್ಯಾರಿ ಪಿನ್ ಮಾಡಿಸೋದಾಗಿರ್ಬೋದು, ಅವ್ರಿಗೆ ಸ್ಯಾರಿ ಉಡಿಸೋದಾಗಿರ್ಬೋದು. ಅದಕ್ಕೆ ನೋಡಿ ಈಗ ದಸರಾ ಆಗಿರೋದ್ರಿಂದ ನಮ್ಮೂರಲ್ಲಿ ಸಾಗರದಲ್ಲಿ ಗಾರ್ಮೆಂಟ್ಸ್ ಇದೆ, ಅಲ್ಲಿ ನಾಡ್ದು ಪೂಜೆ ಇದ್ದಾಗ ತುಂಬ ಜನ ಹುಡುಗಿಯರಿಗೆ ಸ್ಯಾರಿ ಎಲ್ಲ ಹಾಕೊಳಕ್ಕೆ ಬರಲ್ಲ. ಅಂದರೆ ನಮ್ಮ ಮನೆಗೆ ನಮ್ಮ ಶಾಪಿಗೆ ಬಂದುಬಿಟ್ಟು ಹಿಂದಿನ ದಿವಸನೇ ಕೊಟ್ಟೋಗ್ತಾರೆ, ಸ್ಯಾರಿ ಪಿನ್ ಮಾಡಿಸ್ಕೊಡಿ ಅಂತ. ಒಂದು ಸ್ಯಾರಿ ಪಿನ್ ಮಾಡಿದ್ರೆ ಇಷ್ಟು ಅಂತ ಇರುತ್ತೆ. ನಾವು ಸ್ಯಾರಿ ಪಿನ್ ಮಾಡೋ ಅಂಥ ಹುಡುಗಿಯರು ನಮಗೆ ಗೊತ್ತಿರ್ತಾರೆ, ಅವರಿಗೆ ನಾವು ಒಂದು ಸೀರೆನ ಹಿಡ್ಕೊಟ್ರೆ ಇಷ್ಟು ಕಮಿಷನ್ ಅಂತ ಕೊಡ್ತಾರೆ. ನಾವು ಅದರಿಂದನೂ ಸಹ ಮಾಡ್ತೀನಿ. ಹಾಗೆ ಮತ್ತು ಟೈಲರಿಂಗ್ ನೀವು ರಿಲೇಟೆಡ್ ಕೆಲಸ ಮಾಡ್ತಿದ್ದೀರ ಅಂದರೆ ಜ್ಯುವೆಲರ್ಸ್ ಬಾಡಿಗೆ ಕೊಡೋ ಅಂಥ ಜ್ಯುವೆಲರ್ಸ್ಗಳನ್ನು ನೀವು ಹಾಕೋಬೋದು. ನಿಮಗೆ ಹತ್ರ ಇರೋ ಅಂತಹ ದೊಡ್ಡ ಸಿಟಿಗಳಲ್ಲಿ ಹೋಗ್ಬಿಟ್ಟು ನೀವು ಜ್ಯುವೆಲರ್ಸ್ ತಂದು ಇಟ್ಕೊಂಡ್ರೆ, ಈಗ ಆನ್ಲೈನಲ್ಲೆಲ್ಲ ಅಷ್ಟೊಂದು ನಂಬಲ್ಲ, ಹೇಗೆ ಬರುತ್ತೋ ಏನೋ ಅನ್ಕೊಂತಾರೆ. ರಿಯಲ್ ಆಗಿ ನಾವು ತಂದು ಇಟ್ಕೊಂಡ್ರೆ ಅದನ್ನು ಸಹ ಬಾಡಿಗೆ ತೊಗೊಂಡೋಗ್ತಾರೆ, ಒಂದು ದಿವಸದ ಬಾಡಿಗೆಗೆ. ಅಂದರೆ ಪಾರ್ಲರ್ಗಳಲ್ಲೆಲ್ಲ ತುಂಬ ರೇಟ್ ಇರುತ್ತೆ. ಹೀಗೆ ನಾವು ಇಟ್ಕೊಂಡಾಗ ಅವ್ರಿಗಿಂತಲೂ ಸ್ವಲ್ಪ ನಾವು ಕಡಿಮೆ ಅಮೌಂಟಲ್ಲಿ ಜ್ಯುವೆಲರ್ಸ್ಗಳನ್ನ ಕೊಡ್ಬೋದು. ಇದರಿಂದನೂ ಸಹ ನಮಗೆ ಅರ್ನಿಂಗ್ಸ್ ಅನ್ನೋದಾಗತ್ತೆ. ನಾವು ಈ ರೀತಿ ಎಲ್ಲ ಟೈಲರಿಂಗ್ ರಿಲೇಟೆಡ್ ಮಾಡ್ತಾ ಹೋದಾಗ ನಾವು ಒಂದರಲ್ಲಿ ನಷ್ಟ ಆದ್ರೂ ಒಂದರಲ್ಲಿ ಲಾಭ ಇರುತ್ತೆ. ನಮಗೀಗ ಅಕಸ್ಮಾತ್ ಬಟ್ಟೆ ಕಡಿಮೆ ಬಂತು ಅಂದರೆ ಇನ್ನೊಂದ್ರಲ್ಲಿ ನಾವು ಎಂಬ್ರಾಯ್ಡ್ರಿ ಹಾಕ್ಸ್ಕೊಟ್ಟಿದ್ರಲ್ಲಿ ಲಾಭ ಬರುತ್ತೆ, ಇನ್ನೊಂದು ನಾವು ಮೆಹಂದಿ ಡಿಸೈನಿಗೆ ಇಟ್ಕೊಟ್ರೆ ಲಾಭ ಬರುತ್ತೆ. ಹಾಗೆ ನಾವು ಬ್ಯೂಟಿಷಿಯನ್ಗೆ ಮದುವೆ ಸೀಸನಲ್ಲೆಲ್ಲ ಸಿಗೋದಿಲ್ಲ, ಈ ರೀತಿಯೆಲ್ಲ ನಾವು ಮಾಡಿಕೊಟ್ಟಾಗ ನಾವು ಒಂದರಲ್ಲದ್ರೆ ಇನ್ನೊಂದರಲ್ಲಿ ನಾವು ದುಡ್ಡನ್ನು ನೋಡ್ಬೋದು. ಹಾಗೆ ಇಂಪ್ರೂವ್ಮೆಂಟ್ ಸಹ ಆಗ್ಬೋದು. ನಾವು ಒಂದೇ ಹೊಲಿತಾ ಇರ್ತೀವಿ, ಜನ ಸಂಪರ್ಕ ಬೇಡ, ಏನು ಬೇಡ ಅಂತ ಹೇಳಿ ಯಾವತ್ತೂ ಮಾಡಬೇಡಿ. ನಿಮಗೆ ನೀವು ಯಾವುದಾದ್ರೂ ಮದುವೆ ಫಂಕ್ಷನ್ಗಳಿಗೆ ಹೋದಾಗ ನೀವು ಹೊಲಿದಿರೋಂಥ ಬ್ಲೌಸ್ಗಳನ್ನು ಹಾಕೊಂಡು ಹೋಗೋದಾಗಿರ್ಬೋದು. ಹಾಗೆ ನೀವು ಸ್ವಲ್ಪ ಈ ರೀತಿ ಪರಿಚಯಗಳನ್ನು ಮಾಡಿಕೊಂಡು ನೀವು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಆಗ ತಾನೇ ನಿಮ್ಮ ಎಲ್ಲ ಬಿಸ್ನೆಸ್ಗಳನ್ನು ಮಾಡೋದಕ್ಕೆ ಸಾಧ್ಯ. ಟೈಲರಿಂಗ್ ಕಲಿಸೋದ್ರಿಂದ ತುಂಬ ಪ್ರಾಫಿಟ್ ಇದೆ ಫ್ರೆಂಡ್ಸ್, ಅದರಿಂದ ಜನ ತುಂಬ ಪರಿಚಯ ಆಗ್ತಾರೆ. ನಿಮಗೆ ಸಾಧ್ಯವಾದಷ್ಟು ಟೈಲರಿಂಗ್ ಕಲಿಸ್ತಾ ಹೋಗಿ. ಮತ್ತೆ ನೋಡಿ, ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳು ಟೈಲರಿಂಗ್ ಕಲಿತು ನನ್ನ ತಂಗಿ ಹತ್ರನೇ ಕಲಿತು, ನಂಗೆ ತುಂಬ ಇಷ್ಟ ಇದೆ ಟೈಲರಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಅವಳದು ಹಳ್ಳಿ ಆಗಿರೋದ್ರಿಂದ ಅಲ್ಲಿಗೆ ಹೋಗಿ, ನಮ್ಮೂರು ಆನಂದಪುರ ಪೇಟೆಯಲ್ಲಿ ಆಗಿರೋದ್ರಿಂದ ಅವಳದು ಸ್ವಲ್ಪ ಇಲ್ಲಿಂದ ಒಂದು 5 ಕಿಲೋಮೀಟರ್ ಒಳಗೆ
ಅವಳಿಗೆ ಬಟ್ಟೆಗಳು ಹೋಗೋದಿಲ್ಲ. ಅವಳು ಒಂದು ಐಡಿಯಾ ಮಾಡಿದ್ಲು, ಏನು ಗೊತ್ತಾ ಫ್ರೆಂಡ್ಸ್, ಅವಳದು ಟೈಲರಿಂಗನ್ನು ಹೆಂಗೆ ಗ್ರೋ ಮಾಡ್ಕೊಂಡ್ಲು ಅಂದರೆ, ನಾನು ನನ್ನ ತಂಗಿ ಅನ್ಕೊಂಡು ಫಸ್ಟಿಗೆ ಅವಳು ಟೈಲರಿಂಗ್ ಕಲಿತಾಗ ಅವಳಲ್ಲಿ ಹಳ್ಳಿಯಲ್ಲಿರೋದು, ಅವಳಿಗೆ ಹೇಗೆ ಬಟ್ಟೆ ಹೋಗುತ್ತೆ, ಅವಳು ಆ ಥರ ಮಾಡಲಿಲ್ಲ. ಅವಳು ಹೆಂಗಂದರೆ ಸೀಸನ್ ಅಲ್ಲದೆ ಇರೋ ಟೈಮಲ್ಲಿ ಎಲ್ಲ ಸೀಸನಲ್ಲೂ ಅಷ್ಟೇ ನಾನು ಬಟ್ಟೆ ಹೊಲ್ಕೊಡ್ತೀನಿ, ನೀವು ಹೇಳಿ ಟೈಮ್ ಟೈಲರ್ಗಳ ಅಂಗಡಿಗೆ ಹೋಗಿ ಪರಿಚಯ ಮಾಡಿಕೊಂಡ್ಳು. ನೀವು ಹೇಳಿ ಟೈಮಿಗೆ ಬಂದು ನಾವೇ ಬಟ್ಟೆ ಇಸ್ಕೊಂಡು ಹೋಗಿ ನಾವೇ ನಿಮ್ಮ ಟೈಮಿಗೆ ತಂದು ಕೊಡ್ತೀವಿ ಅಂತ ಹೇಳಿದ್ಲು. ಫಸ್ಟಿಗೆ ಎಲ್ಲ ಅಂಗಡಿಗಳಿಗೆ ಹೇಳ್ಕೊಂಡ್ಲು. ನಂತರ ಒಂದು ಬ್ಯೂಟಿ ಪಾರ್ಲರ್ ಅವರೇ, ಅವರ ಅಂಗಡಿ ಪಕ್ಕ ಟೈಲರ್ ಶಾಪ್ ಎಷ್ಟೇ ಇದ್ರು ಅವರು ಇಸ್ಕೊಂಡ್ಬಿಟ್ಟು ಇವಳಿಗೆ ಕೊಡ್ತಾ ಇದ್ರು. ಇವರು ಸ್ವಲ್ಪ ಕಮಿಷನ್ ತಗೊಳ್ತಾ ಇದ್ರು, ಅವಳು ಸ್ಟಿಚ್ ಮಾಡಿದಷ್ಟು ದುಡ್ಡು ಸಿಗ್ತಾ ಇತ್ತು. ಈ ರೀತಿ ಅವಳು ಹಳ್ಳಿಯಲ್ಲಿ ಇದ್ರೂ ಸಹ ನಮಗಿಂತ ಜಾಸ್ತಿ ಅರ್ನಿಂಗ್ಸ್ ಅನ್ನ ಮಾಡ್ತಿದ್ಲು, ನಮಗಿಂತ ಜಾಸ್ತಿ ತುಂಬಾ ಬಟ್ಟೆಗಳನ್ನ ತಗೊಳ್ತಿದ್ಲು. ಅವಳು ಅಲ್ಲಿ ಹಳ್ಳಿಯಲ್ಲಿ ಇದ್ರು ಸಹ ನಂಗೆ ಎಂಬ್ರಾಯ್ಡ್ರಿ ಬರಲ್ಲ, ಹ್ಯಾರಿ ವರ್ಕ್ ಬರಲ್ಲ, ಕುಚ್ಚಾಕೋದು ಬರಲ್ಲ ಅಂತ ಏನು ಹೇಳಿಲ್ಲ ಫ್ರೆಂಡ್ಸ್. ಕೊಡೋ ಅಂಥ ಬಟ್ಟೆಗಳನ್ನೆಲ್ಲ ಇವರು ಪಾರ್ಲರ್ ಅವರು ಬಟ್ಟೆ ಇಸ್ಕೊಳ್ತಾ ಇದ್ರು. ಅವರು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ತಿದ್ರು, ಅವಳು ತಕ್ಷಣ ಬಂದು ಆ ಬಟ್ಟೆನೆಲ್ಲ ತೊಗೊಂಡೋಗ್ಬಿಟ್ಟು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಆನ್ ಟೈಮಿಗೆ ತಂದುಬಿಟ್ಟು ಪಾರ್ಲರಿಗೆ ಕೊಡ್ತಿದ್ರು. ಯಾರಿಗಾದರೂ ಬಟ್ಟೆ ಬರ್ತಾ ಇಲ್ಲ, ತುಂಬ ಹಳ್ಳಿಯಲ್ಲಿ ಇದ್ದೀರಾ, ಇಲ್ಲ ನಮಗೆ ಇಲ್ಲಿ ಬಟ್ಟೆನೇ ಇಲ್ಲ, ನಮ್ಮ ಅಕ್ಕಪಕ್ಕ ತುಂಬ ಜನ ಟೈಲರ್ಸ್ ಇದ್ದಾರೆ ಅಂದರೆ ನೀವು ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ನಾವು ಈ ರೀತಿ ಬಟ್ಟೆ ನೀವು ಸ್ಟಿಚ್ ಮಾಡಿರುವಂಥ ಬಟ್ಟೆಗಳನ್ನು ಟೈಲರ್ ಶಾಪಿಗೆ ತೋರಿಸೋದಾಗಲಿ, ಬ್ಯೂಟಿ ಪಾರ್ಲರ್ಗಳಿಗೆ ತೋರಿಸೋದಾಗಲಿ, ನೀವು ಕಸ್ಟಮರ್ನ ಹಿಡ್ಕೊಡಿ, ನಿಮಗೆ ಇಷ್ಟೊಂದು ಕಮಿಷನ್ ಅಂತ ಕೊಡ್ತೀವಿ ಅಂತ ಹೇಳಿದರೆ ನಿಮಗೆ ಅವ್ರು ಗ್ಯಾರಂಟಿ ಇಟ್ಕೊಡ್ತಾರೆ. ಆದರೆ ನೀವು ಅವ್ರಿಗೆ ಸ್ವಲ್ಪ ಕಮಿಷನ್ ಅಂತ ಕೊಡಲೇಬೇಕು. ಈ ರೀತಿ ಮಾಡೋದ್ರಿಂದ ನೀವು ಮನೆಯಲ್ಲಿ ಖಾಲಿ ಕೂತ್ಕೊಳ್ಳೋ ಅಂಥ ಸಂದರ್ಭ ಬರೋದೇ ಇಲ್ಲ. ನಾವು ಕಲ್ತಿರೋ ಕೆಲಸನ ನಾವು ದಿನಾಗಲೂ ಮಾಡ್ತಾ ಇರಬೇಕು. ಇಲ್ಲ ಅಂತ ಅಂದರೆ ನಾವು ಕಲ್ತಿರೋ ಸಹ ಮರ್ತೋಗುತ್ತೆ. ನಾನು ನಮ್ಮ ಟೈಲರಿಂಗ್ ಸ್ಟೂಡೆಂಟಿಗೆ ಹೇಳೋದು ಅಷ್ಟೇ, ನೀವು ಕಲ್ತಿರೋ ಅಂಥ ಕೆಲಸನ ಪ್ರತಿದಿನ ಮಾಡಿ. ಅದನ್ನೇ ನಾವು ಅಷ್ಟೇ, ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಟೈಲರಿಂಗಿಗೆ ಹೋದಾಗ ಹೇಗಂದರೆ ನಮಗೆ ಬರೀ ಸಾದಾ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸ್ ಇಷ್ಟೇ ಕಲಿಸಿದ್ರು ಬಿಟ್ಟರೆ ಅದು ನಾವು ಕೈಯಲ್ಲಿ ಹೊಲಿದು ಕಲ್ತಿರೋ ಅಂಥದ್ದು. ಆಮೇಲೆ ನಾವು ಪ್ರತಿದಿನ, ನಾನು ಕಾಲೇಜಿಗೆ ಹೋಗಿ ಬಂದು ಪ್ರತಿದಿನ ಇಷ್ಟು ಬ್ಲೌಸನ್ನು ಹೊಲಿಬೇಕು, ಹೀಗೆ ಹೊಲಿಬೇಕು ಅಂತ ರಾತ್ರಿ ಹಗಲು ಹೊಲಿದ್ಬಿಟ್ಟು ಅದು ಸರ್ವಿಸ್ ಆದಾಗೂ ನಮಗೆ ಬಟ್ಟೆಗಳು ಅಂದರೆ ಜಾಸ್ತಿ ಚೆನ್ನಾಗಿ ಹೊಲಿಯೋಕ್ಕೆ ಬರ್ತಾ ಹೋಗುತ್ತೆ. ಮತ್ತು ನಾವು ಕಲಿತ ಟೈಮಲ್ಲೆಲ್ಲ ನಾವು ಟೈಲರ್ ಅಂತ ಹೇಳಿ ಪ್ರಚಾರ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಆ ಥರ ಎಲ್ಲ ಏನೂ ಇರಲಿಲ್ಲ. ನಮಗೆ ಜನ ಈಗ ಒಬ್ರಿಗೆ ನಾವು ಬಟ್ಟೆ ಹೊಲ್ಕೊಟ್ವಿ ಅಂದರೆ ಅವ್ರು ಚೆನ್ನಾಗಿದೆ ಅಂದರೆ ಅವ್ರು 4 ಜನ ಕೇಳಬೇಕಿತ್ತು, ಇಲ್ಲ ನಾನು ಇನ್ಯಾರಿಗಾದ್ರೂ ನಾವು ಹೊಲ್ದಿರೋ ಬಟ್ಟೆ ಬ್ಲೌಸು ಅಂತ ತೋರಿಸ್ಬೇಕಿತ್ತು. ಆದರೆ ಈಗ ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಹೊಲ್ದಿರೋಂಥ ಬ್ಲೌಸನ್ನು ನೀವು ವಾಟ್ಸಪ್ಪಿಗಾಗಿರ್ಬೋದು, ಫೇಸ್ಬುಕ್ಕಿಗೆ ಆಗಿರ್ಬೋದು, ಇನ್ಸ್ಟಾಗಾಗಿರ್ಬೋದು, ಇದು ಯಾವುದೇ ರೀತಿ ಯೂಟ್ಯೂಬಿಗೆ ಯಾವುದೇ ರೀತಿ ಪೋಸ್ಟನ್ನು ಮಾಡಿದಾಗ ನಿಮಗೆ ಕಸ್ಟಮರು ಎಷ್ಟೇ ದೂರದಲ್ಲಿದ್ರೂ ಕೊರಿಯರ್ ಮಾಡಿ ಬಟ್ಟೆಗಳು ಕೊಡ್ತಾರೆ. ಈಗ ತುಂಬ ಈಸಿ ಫ್ರೆಂಡ್ಸ್, ಬಟ್ಟೆ ಖಾಲಿ ಕುತ್ಕೊಳ್ಳೋದೇ ಬೇಡ, ಈಗ ಬಟ್ಟೆ ಬಂದೇ ಬರುತ್ತೆ. ನಾವು ಇವಾಗ ಕಸ್ಟಮರ್ ಇವತ್ತು ಕೊಟ್ಟು ನಾಳೆ ಬಟ್ಟೆ ಕೊಡ್ತೀವಿ ಅಂದರೆ ತುಂಬ ಖುಷಿಯಾಗಿ ಕೊಡ್ತಾರೆ. ಆದರೆ ನೀವು ಅರ್ಜೆಂಟಿಗೆ ಬಟ್ಟೆನ ಹಾಳು ಮಾಡ್ಕೊಡಕ್ಕೆ ಹೋಗಬೇಡಿ. ನೀವು ತುಂಬ ನೀಟಾಗಿ, ಹೊಸ ಕಸ್ಟಮರ್ ಆಗಿರ್ಬೋದು, ರೆಗ್ಯುಲರ್ ಕಸ್ಟಮರ್ ಆಗಿರ್ಬೋದು, ತುಂಬ ನೀಟಾಗಿ ಬಟ್ಟೆನ ಸ್ಟಿಚ್ ಮಾಡಿಕೊಟ್ರೆ ಮತ್ತೆ ನಿಮಗೆ ಬಟ್ಟೆ ಬರ್ತವೆ. ಅದೇ ನನ್ನ ಫ್ರೆಂಡ್ ನೋಡಿ ಹಳ್ಳಿಯಲ್ಲಿ ಇದ್ರೂ ಸಹ ಅವಳು 1-2 ಅಂಗಡಿಗಳನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಆನ್ ಟೈಮಿಗೆ ಬಂದು ಅವ್ರ ಯಜಮಾನರು ಕೊಟ್ಟೋಗೋದು, ತಗೊಂಡೋಗೋದು, ಈ ರೀತಿ ಮಾಡಿದ್ರಿಂದ ಅವಳು ಬಿಸ್ನೆಸ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅದರಲ್ಲಿ ತುಂಬ ಚೆನ್ನಾಗಿ ಅವಳು ಪ್ರಗತಿಯನ್ನು ಕಂಡಿದ್ದಾಳೆ. ನಾನು ಹೇಳೋದಷ್ಟೇ, ನೀವು ಹಳ್ಳಿಯಲ್ಲಿರಿ, ಸಿಟಿಯಲ್ಲಿರಿ, ಆದರೆ ಒಂದೇ ಕೆಲಸ ಅಂದರೆ ಬರೀ ನಾನು ಬಟ್ಟೆ ಹೊಲಿತೀನಿ ಅನ್ನೋದು ನಂಬ್ಕೊಂಬೇಡಿ. ಎಕ್ಸ್ಟ್ರಾ ನಿಮಗೆ ಟೈಮ್ ಇದ್ದರೆ ಪಾರ್ಲರ್ ಕಲೀರಿ, ಎಂಬ್ರಾಯ್ಡ್ರಿ ಕಲೀರಿ, ಕುಚ್ಚಾಕೋದು ಕಲೀರಿ, ಹ್ಯಾರಿ ವರ್ಕ್ ಕಲೀರಿ. ಈ ರೀತಿ ವಿಧವಾಗಿ ನೀವು ಕಲಿತಾಗ ನಿಮಗೆ ಒಂದರಲ್ಲದಿದ್ರೆ ಒಂದರಲ್ಲಿ ಪ್ರಾಫಿಟ್ ಆಗುತ್ತೆ. ಆದರೆ ನೀವು ಬೇಸಿಕ್ ಅಂದರೆ ನೀವು ಟೈಲರ್ ರಿಲೇಟೆಡೇ ಕೆಲಸ ಮಾಡಿ ಟೈಲರಿಂಗನ್ನು ಯಾವತ್ತೂ ಬಿಡಕ್ಕೆ ಹೋಗ್ಬೇಡಿ. ಆ ದಿನಕ್ಕೆ 1-2 ಬ್ಲೌಸ್ ಆದರೂ ಹೊಲಿರಿ. ನೀವು ಏನೇ ಕಲ್ತ್ರೂ ಟೈಲರಿಂಗ್ ಕೆಲಸನ ಬಿಡಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಅದರಿಂದನೇ ಜನನ ಗಳಿಸಿರ್ತೀರ. ಆ ಕೆಲಸನ ನೀವು ದಿನ ಮಾಡಲೇಬೇಕು. ಏನೇ ಕಲ್ತ್ರೂ ಟೈಲರಿಂಗ್ ಕೆಲಸನ ಅಂದರೆ ಬಟ್ಟೆ ಹೊಲಿಯೋದು ಅಂದರೆ ಬ್ಲೌಸು ಮತ್ತು ಗೌನ್ ಆಗಿರ್ಬೋದು, ಲಂಗ ಬ್ಲೌಸ್ ಆಗಿ ಈ ರೀತಿ ಹೊಲಿಯೋದನ್ನ ಬಿಡಬೇಡಿ. ದಿನ ಹೊಲಿರಿ. ಯಾವುದೇ ಕಲ್ತಿರಿ, ಪಾರ್ಲರ್ ಕಲ್ತಿರಿ, ಕುಚ್ಚಾಕೋದು ಕಲ್ತಿರಿ, ಎಂಬ್ರಾಯ್ಡ್ರಿ ಕಲ್ತಿರಿ, ಯಾವುದ್ರಲ್ಲಿ ನೀವು ಜಾಸ್ತಿ ಪ್ರಗತಿ ಹೊಂದ್ರು ನೀವು ಫಸ್ಟಿಂದ ಏನು ಬಂದಿರ್ತೀರೋ ಅದನ್ನು ಬಿಡಕ್ಕೆ ಹೋಗ್ಬೇಡಿ. ಈ ರೀತಿ ಮಾಡೋದ್ರಿಂದ ನೀವು ಟೈಲರಿಂಗಲ್ಲಿ ತುಂಬ ದುಡ್ಡನ್ನು ಗಳಿಸ್ಬೋದು, ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಸಹ ಆಗ್ಬೋದು. ಫ್ರೆಂಡ್ಸ್, ನಾನು ಈ ನವರಾತ್ರಿಗೆ ನನ್ನ ವ್ಯೂವರ್ಸಾದ ಹೆಣ್ಮಕ್ಳು ಎಲ್ರಿಗೂ ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ದಿನ ಒಂದೊಂದು ವಿಡಿಯೋನ ನನಗೆ ಗೊತ್ತಿದ್ದಷ್ಟನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋಗಳೆಲ್ಲ ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಇನ್ನು 2-3 ದಿವಸದ ನಂತರ ಕಟಿಂಗು ಸ್ಟಿಚಿಂಗು ವಿಡಿಯೋಗಳನ್ನು ಹಾಕ್ತೀನಿ. ಈಗ ಸದ್ಯಕ್ಕೆ ನಾನು ನವರಾತ್ರಿ ಪೂಜೆಗೆ ಹೋಗ್ತಾ ಇರೋದ್ರಿಂದ ಅಲ್ಲಿಂದ ಬಂದುಬಿಟ್ಟು ಎಲ್ಲ ಲೇಡೀಸಿಗೂ ಹೆಲ್ಪ್ ಆಗುವಂತಹ ಮೆಸೇಜನ್ನು ಕೊಡ್ತಾ ಇದ್ದೀನಿ. ಈ ಮೆಸೇಜ್ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ, ಖುಷಿ ಆಗ್ತಿದೆಯಾ, ವಿಡಿಯೋ ಹೇಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮೆಲ್ಲರ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಫ್ರೆಂಡ್ಸ್, ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚೆಚ್ಚು ಡಿಸೈನರ್ ಬ್ಲೌಸ್ ಆಗಿರ್ಬೋದು, ವೆರೈಟಿ ಬಟ್ಟೆಗಳನ್ನು ಸ್ಟಿಚ್ ಮಾಡೋದನ್ನು ಹಾಕ್ತೀನಿ. ಹಾಗೆ
ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬರೀ ಟೈಲರಿಂಗ್ ಕಲಿಬೇಕು ಅನ್ನೋರಿಗೆ, ಕಲ್ತಿರೋರಿಗೆ ಎಲ್ರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ. ತುಂಬ ಇಂಪಾರ್ಟೆಂಟ್ ಮೆಸೇಜ್ ಇದೆ ಈ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್, ಬಾಯ್.